ಆಸೆ ಕುಣಿದಾಡೋ ಹೇ ಜಯ ಹೇ ಕನ್ನಡ, ಹೇ ಜಯ ಜಯ ಕನ್ನಡ ನಾಡು, ಸಹ್ಯಾದ್ರಿಯ ಗಿರಿಗಳ ಗೂಡು, ಆ ಗುಡ್ಡೆ ಮಣ್ಣಿನ ಸೊಗಡು, ಹೇ ಜಯ ಹೇ ಕನ್ನಡ, ಹೇ ಜಯ ಜಯ ಕರ್ನಾಟಕ. ಕುಟುಂಬದವರಿಗೆ ತುಂಬ ಧನ್ಯವಾದಗಳು. ಅವರು ನಮ್ಮ ಕುಟುಂಬದ ಮೇಲೆ, ನಮ್ಮ ತಂದೆಯವ್ರ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ನಾವು ಯಾವತ್ತೂ ಮರಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮತ್ತು ಸಿಂಗರ್ ಬಗ್ಗೆ ಹೇಳಬೇಕು ಅಂದರೆ, ಅವರು ಡಾಕ್ಟರ್ ಓದ್ಕೊಂಡು MBBS ಮಾಡಿಕೊಂಡು ಈ ಹಾಬಿ ಅನ್ನೋದೇನಿದೆ, ಹಾಬಿಗಿಂತ ಅವ್ರು ಹಾಡೋ ರೀತಿ ಕೇಳಿದ್ರೆ ಒಂದು ಪ್ರೊಫೆಷನ್ ಥರನೇ ಹಾಡ್ತಾ ಇದ್ದಾರೆ. ಸೋ ಗುಡ್. ಅವರ ಡೆಡಿಕೇಶನ್ ಹಾಡಿನ ಬಗ್ಗೆ ಏನಿದೆ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೊಳ್ಳೆ ಹಾಡುಗಳಾಡಿಸ್ಲಿ. ಮತ್ತು ಅವರು ಲಾಂಚ್ ಮಾಡಿರುವಂಥ ಆಲ್ಬಮ್ ನೆನಪಲ್ಲಿ ಟೈಟಲ್ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ಹಾಡುಗಳು ಚೆನ್ನಾಗಿದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಆಫ್ ಲಕ್. ಆ್ಯಂಡ್ ಅವರ ಸಿಸ್ಟರ್ ಕೂಡ ತುಂಬ ಚೆನ್ನಾಗಿ ಹಾಡಿದ್ರು. ವೆರಿ ಸ್ಟೈಲಿಶ್ ವಾಯ್ಸ್, ವೆರಿ ಗುಡ್. ಇದನ್ನು ಬಿಟ್ಟು ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಆಲ್ಬಮ್ಸ್ ಕನ್ನಡದಲ್ಲಿ ಈಗ ಹೊಸದಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಆನಂದ್ ಆಡಿಯೋರ್ಗೂ ಬೆಸ್ಟ್ ಆಫ್ ಲಕ್. ಈ ಆಲ್ಬಮ್ ಬರಲಿ, ಚೆನ್ನಾಗಿ ಸಕ್ಸಸ್ ಆಗಲಿ. ನಾನು ಖಂಡಿತ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ಹಾಡುಗಳು ಕೇಳಿ ಅಂತ. ವೆರಿ ಗುಡ್, ಬೆಸ್ಟ್ ಆಫ್ ಲಕ್. ತಮ್ಮ ಶುಭಾಕಾಂಕ್ಷೆಗಳಿಗೆ ನಮ್ಮ ಧನ್ಯವಾದಗಳು. ಇನ್ನು ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಸ್ವೀಕರಿಸಬೇಕು. ನಮ್ಮ ಮನದಾಳದ ಧನ್ಯವಾದಗಳು. ಡಾಕ್ಟರ್ ಜಾನ್ ಅವರಿಗೆ ನಾನು ತುಂಬ ಸಾರಿ ಕೇಳ್ತೇನೆ. ಯಾಕಂದರೆ ಈ ಕಾರ್ಯಕ್ರಮ ಯಾವತ್ತೂ ಆಗಬೇಕಾಗಿತ್ತು. ನಾವೇನು ಮಾಡಿದ್ವಿ, ನಮ್ಮ ಮನೆ ಸದಾಶಿವನಗರ ಮನೆ ಇರೋದು, ಸದ್ಯಕ್ಕೆ ನಾವು ಗಂಗಾನಗರಕ್ಕೆ ಶಿಫ್ಟ್ ಆದ್ವಿ. ಆ ಮನೆಗೆ ಹೋಗಿದ್ವಿ. ಅಪ್ಪು ಅಂತೂ ಒಂದು ದಿನಾನೂ ಬಿಡಿರಲಿಲ್ಲ. ಅಪ್ಪು ಯಾವಾಗಲೂ ಒಂದು 30 days ಮೈಸೂರಲ್ಲಿ, 30 days ಚಿಕ್ಕಮಂಗ್ಳೂರಲ್ಲಿ. ಈಗ ನೋಡಿ, ಈಗ ಮುಗಿಸ್ಕೊಂಡು ತಿರ್ಗಾ ಪರಮಾತ್ಮ ಪಿಕ್ಚರ್ ಶೂಟಿಂಗ್ ಹೋಗ್ತಾರೆ. ಈಗ ತಿರ್ಗಾ ಒಂದು 2-3 months ಹೊರಗಡೆ ಇದ್ದಾರೆ. ಏನೋ ಈ ಮನೆಗೆ ಬಂದಾಗಲಿಂದ ಅಪ್ಪು ಮನೇಲೇ ಇಲ್ಲ. ಸೊ ಅದರಿಂದ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವರು ನೀವು ಯಾವಾಗಲಾದ್ರೂ ಕೊಡಿ ಅಂತಾರೆ. ಯಾವಾಗಲಾದ್ರೂ ಒಂದು ಡೇಟ್ ಕೊಟ್ಟರೆ ಸ್ಟ್ರಕ್ಅಪ್ ಆಗ್ತಾ ಇದೆ. ಶೂಟಿಂಗ್ ಬಂದ್ಬಿಡುತ್ತೆ, ಫಾರಿನ್ ಹೋಗೋ ಪ್ರೋಗ್ರಾಮ್ ಬಂದ್ಬಿಡುತ್ತೆ. ಪಾಪ ಅವರು ಸುಮಾರು ನಿಜವಾಗ್ಲೂ ಅವ್ರ ಎಷ್ಟು ಪೇಷನ್ಸಿಂದ ವೆಯ್ಟ್ ಮಾಡಿ. ಅವ್ರು ಹೇಳ್ಬಿಟ್ಟು, ಇಲ್ಲ ಸರ್ ನೀವು ಯಾವಾಗ ಕೊಟ್ಟರು ಸರಿ, ಇಲ್ಲ ನಾನು ಮಾಡದೆ ಹೋದ್ರೂ ಚಿಂತೆ ಇಲ್ಲ, ಪುನೀತ್ ಕೈಲೇ ಮಾಡಿಸೋದು ನಾನು ಅಂತ ಅವರೊಂದು ಆಸೆ ಇಟ್ಕೊಂಡು ಆ ದಿನ ಇವತ್ತು ಫಿಕ್ಸ್ ಆಗಿತ್ತು. ಇವತ್ತು ಆ್ಯಕ್ಚುಲಿ ಅಪ್ಪು ಹೈದ್ರಾಬಾದ್ಗೆ ಹೋಗ್ಬೇಕಾಗಿತ್ತು. ಫಂಕ್ಷನ್ ಒಂದು ಫಿಕ್ಸ್ ಆಗಿದೆ. ಜಾಕಿ ತೆಲುಗು ರೇಟ್ಸ್ ಆಯಿತು. ಇವತ್ತು ಆಡಿಯೋ ಓಪನಿಂಗ್ ಇತ್ತು. ಆಮೇಲೆ ಅಪ್ಪು ಇಲ್ಲ, ನಾವು ಡೇಟ್ ಕೊಟ್ಬಿಟ್ಟಿದ್ದೀವಿ, ಫೋನ್ ಮಾಡಿ ಕ್ಯಾನ್ಸಲ್ ಮಾಡಿ ಅದನ್ನ. ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ಅದಕ್ಕೆ ಮೊದಲನೇದಾಗ ಅವ್ರ ಪೇಷನ್ಸ್ ಬಗ್ಗೆ ತುಂಬ ಸಾರಿ ಕೇಳ್ತಿದ್ದೀನಿ. ತುಂಬ ಸಾರಿ ಡಾಕ್ಟರ್ ಅಂತಿದೆ ಸಿಗ್ತಾರೆ. ಸುಮಾರು ಒಂದು 20-22 ರಾಗ ಅಭ್ಯಾಸ ಮಾಡಿದ್ದೆ ನಾನು. ಮೆಡಿಕಲ್ ಸೀಟ್ ಬಂದು ಮೆಡಿಕಲ್ ಸೇರ್ಕೊಂಬಿಟ್ಟೆ. ಮೆಡಿಕಲ್ ಸೇರ್ಕೊಂಡಾಗ ನಮ್ಮ ತಂದೆ ಫೋರ್ಸ್ ಮಾಡೋರು, ಯಾವತ್ತೂ ಏನೂ ಕೇಳ್ತಿಲ್ಲ, ಒಂಚೂರು ಬಾರಿಸಕ್ಕಂತ ಒಂಚೂರು ಅಭ್ಯಾಸ ಮಾಡು ಅಂತ ಕೇಳೋರು. ಆ ಏಜ್ ನೋಡಿ, ನಾವು ಮೆಡಿಕಲ್ ಸೇರಿದಾಗ ಇಂಟ್ರೆಸ್ಟ್ ಇಲ್ಲ ಬಜಿ, ಓದೋದು ಜಾಸ್ತಿ ಇದೆ ಅಂತ ಏನೋ ಒಂದು ನೆಪ ಬೇಕಾದ್ರೆ ಸುಳ್ಳು ಹೇಳಕ್ಕಂತ ನಮ್ಮ ತಂದೆಯವರಿಗೆ ತುಂಬ ಹೌದು ಕಣ್ಕೊಂಡು ನನಗೆ ಓದೋದು ಗೊತ್ತಿಲ್ಲ, ಸರಿ ಓದಕ್ಕಂದ ಅಂತ ಅವರು. ನಾವು ಆ್ಯಕ್ಚುಲಿ ತಪ್ಪಿಸ್ಕೊಳಕ್ಕೆ ಒಂದು ಸೋಂಬೇರಿತನಕ್ಕೆ ಏನೋ ಹೇಳಿ ಸಿದ್ಧಾರ್ಥನ ಬಿಟ್ಬಿಟ್ಟು
ಅಲ್ಲಿಗೆ ಸರ್ ಸಿದ್ಧಾರ್ಥ ಬಿಟ್ಬಿಟ್ಟು ಮೆಡಿಕಲ್ ಆದ್ರೆ ಡಾಕ್ಟರ್ ಆಗ್ಬೇಕಲ್ಲ, ಅಲ್ಲಿ ಓದ್ತಾ ಇಂಟ್ರೆಸ್ಟ್ ಆಗಲಿ ಆಕ್ಟಿಂಗ್ ಮೇಲೆ ಇಷ್ಟ ಮಾಡ್ತಾರೆ. ಅದಕ್ಕೊಂದು ಸುಳ್ಳು ಆಕ್ಟಿಂಗ್ ಬಂದು ಸೇರ್ಕೊಂಡು ಮೆಡಿಕಲ್ ಬಿಡಿ, ಈ ಕಡೆ ಅದನ್ನು ಮಾಡಲಿಲ್ಲ, ಈ ಕಡೆ ಇದನ್ನು ಮಾಡಲಿಲ್ಲ. ಈ ರೀತಿ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಆಕ್ಚುಲಿ ಮೆಡಿಕಲ್ ಶಿವಣ್ಣನ ಮಗಳು ಡಾಕ್ಟರ್ ಆಗಿದ್ದಾಳೆ, ಅವಳು ಡಾಕ್ಟರ್ ಮಾಡಿ ಶಿವಣ್ಣ ದೊಡ್ಡ ಮಗಳು. ತಂದೆಯವರು ಆಸೆ ಪಟ್ಟದ್ದು ಮೊಮ್ಮಕ್ಕಳೇ ಪೂರೈಸ್ತಾರೆ ಅಂತ, ನಾನು ಪೂರೈಸಿಲ್ಲ, ಮೊಮ್ಮಕ್ಕಳು ಪೂರೈಸ್ತಾರೆ. ಬಟ್ ಅವರು ಆ ಮೆಡಿಕಲ್ ಓದೋದ್ರೊಳಗೆ ಇವತ್ತಿನ ಬುಕ್ಸ್ ಇವತ್ತಿನ ಪಾಠ ನೋಡಿದ್ರೆ ಓದೋದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಆಗಲ್ಲ. ಒಂದು ತುಂಬಾ ಸಣ್ಣ ಆಗ್ಬಿಡ್ತಾರೆ ಡಾಕ್ಟರ್, ಇಲ್ಲ ತುಂಬಾ ದಪ್ಪ ಆಗ್ಬಿಡ್ತಾರೆ, ಕಾನ್ಸಂಟ್ರೇಷನ್ ಬೇರೆ ಹೋಗ್ಬಿಡುತ್ತೆ. These both are two different professions. Singing both demands immense patience, talent, time. ಬಟ್ ಎರಡಕ್ಕೂ ಟೈಮ್ ಕೊಟ್ಕೊಂಡು ಈ ಲೆವೆಲ್ ಆಫ್ ಸಿಂಗಿಂಗ್ ಇದೆಯಲ್ಲ, ಸುಮ್ಮನೆ ಆಡೋದು ಬೇರೆ, ನಾನು ಆಡ್ತೀನಿ ಇನ್ನೊಬ್ರು ಆಡ್ತಾರೆ, ಸುಮ್ಮನೆ ಆಡೋದು ಬೇರೆ. ಬಟ್ ಈ ಲೆವೆಲ್ ಆಫ್ ಸಿಂಗಿಂಗ್ ಇದೆ, ದಟ್ ಇಸ್ ಈ ಸಿಂಗಿಂಗ್ ಜೊತೆ ಅವ್ರು ಓದ್ಕೊಂಡು ಅದರಲ್ಲೂ ಮಾರ್ಕ್ಸ್ ತೆಗೆ ಎರಡೂ ಜಸ್ಟಿಫೈ ಮಾಡಿದೆಲ್ಲ, ಇದು ಎಲ್ಲರಲ್ಲೂ ಸಾಧ್ಯ ಇಲ್ಲ. ನಿಜವಾಗ್ಲೂ ದೇವರ ಆಶೀರ್ವಾದ ಅಷ್ಟೇ, ಇಟ್ಸ್ ಎ ಗಿಫ್ಟ್ ಅಂತ ನಾನು ಹೇಳಕ್ಕೆ ನಿಜವಾಗ್ಲೂ ತುಂಬಾ ಬುದ್ಧ. ಈ ವಾಯ್ಸ್ ನಾನು ಯಾವತ್ತೂ ಕೇಳಿದ್ದೆ, ಅವರು 6 months ಬ್ಯಾಕೆ ನನಗೆ ಕೊಟ್ಟಿದ್ರು, ಪ್ರತಿ ಸಾಂಗು ಕೇಳಿದೆ, ತುಂಬಾ ಚೆನ್ನಾಗಿ ಹಾಡಿದೆ. ಬಟ್ ಒಂದು 80-90 ಸಾಂಗ್ ಹಾಡಿದೆ ಸಿನಿಮಾದಲ್ಲಿ, ಬಟ್ ವಾಯ್ಸ್ ಅಲ್ಲಿ ತುಂಬಾ ಕಾನ್ಫಿಡೆಂಟ್ ಇದೆ. ನಾವು ಎತ್ಕೊಂಡು ಹೋಗ್ಬಿಟ್ರಿ, ತುಂಬಾ ನೊಂದ್ಕೊಂಡ್ಬಿಟ್ರಿ ನಮ್ಮ ತಂದೆ. ಹಾಸ್ಪಿಟ್ಲಲ್ಲಿ ಕೈ ಹಿಡ್ಕೊಂಡು ಇನ್ಯಾವತ್ತು ನಿಮ್ಗೆ ಈ ಥರ ಒಂದು ಸಂದರ್ಭ ಕೊಡಲ್ಲ ಕಣ್ಕಂತ, ಕೊನೆ ನನ್ನ ಎತ್ಕೊಂಡು ಹೋಗೋದು ಒತ್ಕೊಂಡು ಹೋಗೋದು ಮಾತ್ರ, ಇನ್ಯಾವತ್ತು ನೀವು ಎತ್ಕೊಂಡು ಬಿಡಲ್ಲ. ಇವತ್ತಿಂದ ನೋಡಿ ನನ್ನ ಹೆಂಗಿರ್ತೀನಿ, ಮಕ್ಕಳಿಗೆ ಜನಗಳಿಗೆ ಒಳ್ಳೆ ನೆನಪುಗಳನ್ನ ಕೊಡ್ಬೇಕು ಕಣ್ಕಂತ. ನಾನು ನಾಳೆ ಹೋದ್ಮೇಲೆ ನೀವು ನಮ್ಮ ತಂದೆ ಹೆಂಗಿದ್ರು, ಕೊನೆಗೆ ಅದು ಹಿಂಗೆ ನಡೀತಿದ್ರು, ಹಿಂಗೆ ಓಡ್ತಿದ್ರು, ಅದು ಮಾತ್ರ ನಿಮ್ಮ ನೆನಪು ಹೊಡಿಬೇಕು. ಕಷ್ಟಪಡ್ತಿದ್ರು, ನೋವ್ತಾ ಇತ್ತು, ಅದನ್ನು ಬರಬಾರ್ದು ನಿಮಗೆ. ಅವತ್ತಿಂದ ಒಂದು ತಿಂಗಳು ಅವರು ಯಾರು ಸಪೋರ್ಟು ತಗೊಳ್ಳ. ಅವ್ರು ಸ್ನಾನ ಮಾಡ್ತೀನಿ, ಅವ್ರ ಬಟ್ಟೆ ಅವರೇ ಒಪ್ಕೊಂಡು, ಬೆಳಿಗ್ಗೆ ಹಾಡು ಹೇಳ್ಕೊಂಡು, ಕೊನೆಯ ದಿನನೂ ಹಾಗೆ ಇದ್ರು. ದಟ್ ಈಸ್ ವಾಟ್ ಅನ್ ಇನ್ಸ್ಪಿರೇಷನ್ ಇಸ್. ಎವ್ರಿ ಮ್ಯಾನ್ ಶುಡ್ ಫಾಲೋ ದಟ್ ಅಂತ ನನ್ನ ಅವನ ತಿಂಗಳು ಹಂಗಿದ್ರು. ಆ ಥರ ಬ್ಯುಸಿಯಾಗಿದ್ದು ಬಿಡ್ತೀರಾ ನೀವು, ಮರೆತು ಬಿಡ್ತೀರಾ, ನನ್ನ ಒಳ್ಳೇದನ್ನ ಮಾತ್ರ ನೆನೆಸ್ಕೊತೀರಾ ಅಂತ. ಹಾಗೆ ಆಯ್ತು. 1 ವರ್ಷ ಬರೀ ಚೆನ್ನಾಗಿ ಬರೋದೇನು, ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದೇನು, ಓದ ಕಡೆ ನಾವು ರಿಬ್ಬನ್ ಕಟ್ ಮಾಡೋದು, ಹಾಡು ಹೇಳೋದು, ಇದೇ ತುಂಬ್ಕೊಂಡ್ಬಿಡ್ತಾರೆ. ಎಲ್ಲಿದ್ರು ಅಪ್ಪಾಜಿ ಅವರು ಒಂದು ಲಿವಿಂಗ್ ಎಕ್ಸಾಂಪಲ್. ನಾನು ನಮ್ಮ ತಂದೆ ಅಂತ ಹೇಳ್ಕೊಂಡು ಒಂದು ಕನ್ಫೈನ್ ಆಗಿರೋಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅವ್ರು ಈಸ್ ಆಲ್ವೇಸ್ ಎ ಪರ್ಸನ್, ಎ ಹ್ಯೂಮನ್ ಸೆಂಟ್ ಬೈ ಗಾಡ್ ಟು ಪ್ರೀಚ್. ನನ್ನ ಜನಕ್ಕೆ ಏನೋ ಒಂದು ವಿಷಯನ ತಿಳಿಸೋಕ್ಕೋಸ್ಕರ ಅವ್ರು ದೇವರು ಇಲ್ಲಿ ಕಳಿಸಿದ್ರು ಅಂತ ನಾನು ಕೇಳೋದು. ನಮಗೆ ತಂದೆ ಆಗಬೇಕಂತೂ ಅಲ್ಲ ನನಗೆ. ಸೊ ಆ ಒಂದು ಕ್ಷಣಗಳು ಇವತ್ತು ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಟೈಮ್. ಆದ್ರೂ ಬರಬೇಡ ಒಂದು ಚಿಕ್ಕ ಹಾಡು ಹೇಳ್ತೀನಿ ನಮ್ಮ ತಂದೆಯವರು. ಇಲ್ಲೇ ಇದೆ ನೋಡಿ ನನ್ನ ಜೊತೆ ಹಾಡಿದವರು, ನನ್ನ ಮೊದಲನೇ ಸಾಂಗ್ ವಸಂತ ಮಾಸ ಇದ್ದಾಗ ಅವರ ಜೊತೆ. ಆದ್ಮೇಲೆ ನಿಜವ ನೋಡಿ ತುಂಬಾ ಸಾಂಗ್ಗಳು ಹಾಡಿದ್ರು. ನಮ್ಮ ತಂದೆ ನಮ್ಮ ತಾಯಿಗಂತೂ ತುಂಬಾ ಇಷ್ಟ ಅವ್ರ ವಾಯ್ಸ್. ಒಂದೇ ಒಂದು ಪಲ್ಲವಿ ಹಾಡ್ತೀನಿ ನಮ್ಮ ತಂದೆಯವರು. ಓ ಎಂತ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ಬಾಣಿಯೋ ಕಾಣೆನಾ. ಓ ಎಂತ ಸೌಂದರ್ಯ ಕಂಡೆ, ಓ ಎಂತ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ಬಾಣಿಯೋ ಕಾಣೆನಾ. ಓ ಎಂತ ಸೌಂದರ್ಯ ಕಂಡೆ. ಥ್ಯಾಂಕ್ಸ್. ಡಾಕ್ಟರ್ ಶಿವರಾಜ್ ಕುಮಾರ್ ಮಗಳು ಪೂರ್ತಿ ಡಾಕ್ಟರ್. ಸೊ ಅವರಿಬ್ಬರಿಗೂ ನಾನು ಬರೆದಿರ್ತಕ್ಕಂಥ ಪುಸ್ತಕಗಳು ನಾನು ಕೊಡ್ತಾ ಇದ್ದೇನೆ. I request Raghavendra Rajkumar to go and give my textbook of orthopedics to the doctor in the family. Maybe she knows me, she might have read my textbook. I'm an author of 30 books in orthopedics. I've entered into Guinness Book.
ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಹಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಡಾಕ್ಟರ್